ಇವತ್ತು ನನ್ನ ಮಗನಿಗೆ ವ್ಯಾಕ್ಸಿನ್ ಹಾಕ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ರೆಡಿ ಹಾಕಿದ್ದಾನೆ ಗುಂಡಣ್ಣ. ಹೋಗೋಣ ತುಜಾಕ್ಸನಾ? ಹಾಯ್ ಅಜ್ಜಿ, ಹಾಯ್ ಮೇಡಮ್. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಾವು ಇವಾಗ. ಅಲ್ಲಿ ಹೋಗ್ತಿರೋದು ಎಲ್ಲಿ ಹೋಗ್ತಾ ಇದ್ದೀರಾ? ಆರ್ಯನ್, ಆರ್ಯನ್ ಎಲ್ಲಿ ಹೋಗ್ತಿದ್ದೀರಾ? ಇಲ್ಲಿ ನೋಡು, ಎಲ್ಲಿ ಹೋಗ್ತಾರ ನೀನು? ಇಲ್ಲಿ ನೋಡು ಬಂಗಾರಿ, ಎಲ್ಲಿ ಹೋಗ್ತಾ ಇದ್ಯಾ? ಅಲ್ವಾ ಅದೇ ಕೇಳ್ತಾರೆ ಮಕ್ಕಳೆಲ್ಲ ಅದೇ ಕೇಳೋದು ಅಲ್ವಾ. ಮಕ್ಕಳು ಕೆಳಗಡೆ ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಈಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ. ತಕ್ಷಣ ಹಾಕ್ಸ್ಬೇಕು ಮಂಗನಿಗೆ. ಸೂಜಿ ಹಾಕ್ತಾರೆ ಚಿನ್ನಿ. ಎಷ್ಟು ಬಿಸಿಲಿದೆ ಯಪ್ಪ, ಆಗ್ತಾಯಿಲ್ಲ ಬಿಸಿಲಿಗೆ. ಸಖತ್ ಹಿಂಸೆ ಅಂತ ಅನಿಸ್ತದೆ. ವ್ಯಾಕ್ಸಿನ್ ಹಾಕ್ಸೋಣ ಅಂತ ಬಂದ್ವಿ. ಕೋಲಾರಲ್ಲಿ ಸನ್ಶೈನ್ ಹಾಸ್ಪಿಟಲ್ ಗೊತ್ತಿರುತ್ತೆ, ಡೂಮ್ಲೈಟ್ ಸರ್ಕಲ್ ಇದೆ. ಸೊ ಅಲ್ಲೇ ಹಾಕ್ಸ್ತಾ ಇರೋದು ಅವ್ನಿಗೆ ವ್ಯಾಕ್ಸಿನ್ ಎಲ್ಲ. ಅಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅವ್ನು ಬಂದು ಇವಾಗ ಚಿಕನ್ ಫಾಕ್ಸ್ದು ಮತ್ತು MMR2ದು ವ್ಯಾಕ್ಸಿನ್ ಕೊಡ್ಸೋಕ್ಕೆ ಅಂತ ಬಂದಿರೋದು. ಹೆಂಗೆ ಸ್ಮೈಲ್ ಮಾಡೋದು ಆರ್ಯನ್ನು? ಇಲ್ಲಡಿಲಿ, ಇಲ್ಲ ಆರ್ಯನ್ ಸ್ಮೈಲ್. ಇಲ್ಲ ಫೋಟೋ ಸ್ಮೈಲ್ ಮಾಡು. ಇಲ್ಲಡಿಲಿ ಆರ್ಯನ್. ಒಬ್ಬ ಇಲ್ಲ ಆಯ್ತು ಹಬ್ಬ ಎಲ್ಲ ಏನು ಹಬ್ಬ ಆಗಿಲ್ಲ. ಎಲ್ಲಿ ಎಲ್ಲಿ ಹಬ್ಬ ಇಲ್ಲ ನೋಡು. ಗೋಯ್ ಹಬ್ಬ ಆಯ್ತಾ? ನಾ ಮಾಡಿದ್ದು ಸ್ಮೈಲ್ ಮಾಡು. ಫೋಟೋ ತೆಗಿ. ಹಾಕಲ್ಲ, ಹಾಕ್ಸಲ್ಲ ಇನ್ನ. ಇಲ್ಲ ಇಲ್ಲ ಓನೋಯ್ತು. ಯಾರು ಹಬ್ಬ ಮಾಡಿದ್ದು? ಯಾರು ಮಾಡಿದ್ದು ಹಬ್ಬ? ಇಲ್ಲೇನು ಆಗಿಲ್ಲ, ಏನು ಆಗಿಲ್ಲ. ಏನು ಆನೆ ಅವ ಲೈನ್ ಇರಲಿ ತೋರಿಸು. ಲೈನ್ ಇರಲಿ. ಅಲ್ಲಿ ಆರ್ಯನ್, ಆರ್ಯನ್ ಏನು ಮಾಡಿದ್ ನಿಂಗೆ? ಚೂಚಿ ಎಲ್ಲ ಹಾಕಿದ್ದು? ವ್ಯಾಕ್ಸಿನೆಲ್ಲ ಕೊಡ್ಸಿದ್ದಾಯಿತು. ಈಗ ಸ್ವಲ್ಪ ಕೆಲಸ ಆಯಿತು. ಐಬ್ರೋ ಎಲ್ಲ ಮಾಡಿಸ್ಕೋಬೇಕಿತ್ತು. ಒಂದು ಬುಕ್ ಬಟ್ ತೊಗೊಳ್ಳೋಣ ಅಂತ ಅನಿಸ್ತಾ ಇತ್ತು. ಹಾಗೆ ಬರ್ತಾ ಇದ್ವಿ. MG ರೋಡಲ್ಲಿ ಬರುವಾಗ ಅಲ್ಲಿ ಹೋಳಿಗೆ ಮಾಡ್ತಾರೆ. ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹೋಳಿಗೆ ಮನೆ. ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ ಕಮ್ಮಂತ ಬರ್ತಾಯಿತ್ತು. ಸರಿ ಟೇಸ್ಟ್ ಮಾಡೋಣ ಅಂತ ಹೊರಗಡೆ ಬಂದ್ವಿ. ಕೋವಾ ಹೋಳಿಗೆ ಒಂದು, ಕ್ಯಾರೆಟ್ ಹೋಳಿಗೆ ಒಂದು, ಎರಡು. ಬಿಸಿ ಬಿಸಿ ಅಪ್ಪು ಮುಟ್ಲಿರೋ ಮುಟ್ಲಿರೋ ಮುಟ್ಲಿರೋ. ಹಾಗೆ ಐಬ್ರೋ ಮಾಡಿಸ್ಕೋಬೇಕಿತ್ತು. ಸಂಡೆ ಒಂದು ಮದುವೆ ಇದೆ. ಎಷ್ಟು ದಿವಸ ಆಯಿತು ಅಂದರೆ ಒಂದು 2-3 months ಆಗೋಗಿದ್ದು ಐಬ್ರೋ ಮಾಡಿಸಿದೆ. ಏನೋ ಬರೋದಿಲ್ಲ ಈ ಮಕ್ಕಳ ಹತ್ರ. ಯಾವುದು ಬೇಡ ಅನಿಸುತ್ತೆ, ಅವ್ರು ನೋಡೋದೇ ಸರಿ ಹೋಗ್ತದೆ. ಸೊ ಹಂಗೆ ಐಬ್ರೋ ಮಾಡಿಸ್ಕೊಂಡು ಹಾಗೆ ಮೂಗ್ಬಟ್ಟು ತೊಗೊಳ್ಳೋಣ ಅಂತ ಅನಿಸ್ತಾಯಿತ್ತು ನನಗೆ. ಮೊನ್ನೆಯಿಂದ ಅನ್ಕೋತಾನೇ ಇದ್ದೆ, ತುಂಬ ದಿವಸದಿಂದ ಅನ್ಕೋತಾ ಇದ್ದೆ ತೊಗೊಬೇಕು, ದೊಡ್ಡ ತೊಗೋಬೇಕು ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ಹೋಗಿ ದೊಡ್ಡದು ನೋಡಿದ್ರೆ ಅಯ್ಯೋ ನಂಗೆ ಹೆಂಗೆ ಕಾಣಿಸುತ್ತೋ ನನ್ನ ಫೇಸ್ಗೆ ಬೇಡ ಅಂತ ಅನಿಸುತ್ತೆ ಅಂದ್ಬಿಟ್ಟು ಮತ್ತೆ ವಾಪಸ್ ಒಂದು ಸ್ಮಾಲ್ ಸೈಜೇ ತೊಗೊಂಡೆ. ಅದೇ ಹಸ್ಬೆಂಡ್ ಹೇಳ್ತಾಯಿದ್ರು, ಏನಕ್ಕೆ ತಗೊಂಡೆ, ಇಂಥದ್ದೇ 3 ಇದೆ ಅಲ್ಲ, ಮತ್ತು ಚಿಕ್ಕದೇ ತೊಗೊಂಬಂದಿದ್ಯಾ, ದೊಡ್ಡ ತೊಗೊಳ್ಳೋದಲ್ವಾ ಅಂತ. ಏನೋ ಹೆಂಗೆ ಕಾಣಿಸುತ್ತೋ ದೊಡ್ಡ ತೊಗೊಂಡೆ ನನಗೆ ಅಂತ ಅನಿಸ್ತಿತ್ತು. ಅದಕ್ಕೆ ಇದನ್ನು ತೊಗೊಂಡೆ. ಹೆಂಗಿದೆ ಕಮೆಂಟ್ ಮಾಡಿ. ಆಯ್ತು ಅನ್ನೋದು ಇಟ್ಕೊಂಡಿಲ್ಲ ಅಂದರೆ ಅಂತ ಬರೀ ಏನು ಕುಡಿತಾರದು? ಜ್ಯೂಸು, ಮ್ಯಾಂಗೋ ಜ್ಯೂಸು, ಕಳ್ಳ. ಬಸ್ಸಲ್ಲೇ ಬಂದ್ವಿ. ಬಸ್ಸಲ್ಲೇ ಹೋಗಿ ಬಸ್ತಿದೆ
ಕಷ್ಟ ಅನಿಸುತ್ತೆ. ಊರಲ್ಲಿದ್ದೀವಿ, ಸೊ ಊರಿಂದನೇ ಹೋಗ್ತಾ ಇರೋದು. ಇಲ್ಲಿ ಬಸ್ಸಲ್ಲಿ ಅವನು ಯಾರ್ಯಾರಿದ್ದಾರೆ ಪಕ್ಕದಲ್ಲಿ ಅವನ್ನೆಲ್ಲ ಹೊಡಿಯೋದು, ಮಾತಾಡ್ಸೋದು, ಹಾಯ್ ಮಾಡೋದು. ಪಕ್ಕದಲ್ಲಿ ಒಂದು ಹುಡುಗಿ ಕೂತಿದ್ದು, ಅವ್ನು ಮಲಗಿದ್ರೆ ಅವನು ಹೊಡೆದು ಎಬ್ಸೋದು, ಅವ್ನು ಮಾತಾಡ್ಸೋದು, ಎಷ್ಟು ಕೆಲಸ ಮಾಡ್ತಿದ್ದ ಅಂದರೆ ಅಯ್ಯೋ. ಈಗ ಕೋಲಾರಿಂದ ಬಂದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ. ಅಡುಗೆ ಬಂದು ಇಲ್ಲಿ ಬದನೆಕಾಯಿ ಮಸ್ಕಾಯಿ ಮಾಡ್ತಾರಲ್ಲ ಆ ಥರ ಮಾಡಿದ್ದೀನಿ. ಇದಕ್ಕೆ ಬದನೆಕಾಯಿ ಮತ್ತು ಟೊಮೆಟೊ, ಈರುಳ್ಳಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟಿದ್ದೀನಿ. ನೀವು ಫುಲ್ ಖಾರ ಹಸಿಮೆಣ್ಸಿನ್ಕಾಯಿ ತಿಂತಾರೆ ನಿಮ್ಮ ಮನೇಲಿ, ಅಂದರೆ ಫುಲ್ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು. ನಮ್ಮ ಮನೇಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ, ಅಪ್ಪ ತಿನ್ನಲ್ಲ ಮಾವ, ಅದಕ್ಕೆ. ಸೊ ಅದಕ್ಕೋಸ್ಕರ ನಾನು ಒಂದೇ ಒಂದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಜಾಸ್ತಿ ಆಗುತ್ತೆ ಅನಿಸ್ತದೆ, ಸ್ವಲ್ಪ ಬಸ್ಕೊಂಬಿಟ್ಟು ಕಟ್ ಮಾಡಿ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬೇಡ. ನಿಮ್ಮ ಕೈಯಲ್ಲಿ ನಿಮ್ಮ ಕೈ ಏನಿರುತ್ತೆ ಅದರಲ್ಲಿ ಥರ ಮಾಡ್ಕೊಳ್ಳಿ. ಇಲ್ಲಿ ಕೋಸಂಬರಿ ಮಾಡೋಕ್ಕೆ ಅದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಮುದ್ದೆ ಇಟ್ಟಿದ್ದೀನಿ, ರೈಸ್ ಆಗಿದೆ, ಅಡುಗೆ ಮಾಡಿ ಹಾಗೆ ಅಲ್ಲಿ ಸಾಂಬಾರು ಪುಡಿ ಮಾಡೋಣ ಅಂತ ಅಂದ್ಬಿಟ್ಟು ಸಾಂಬಾರು ಪುಡಿ ಹುರ್ಕೋತಾ ಇದ್ದೀನಿ. ನಾನು ಅತ್ತೆ ಇಬ್ಬರು ಸೇರಿಕೊಂಡು ಮನೇಲಿ ಸಾಂಬಾರು ಪುಡಿ ಮಾಡೋಂಥದ್ದು ಎಲ್ಲರೂ ಇರುತ್ತೆ ಅಲ್ಲ, ಇಲ್ಲಿ ಅದನ್ನ ಮಾಡ್ಕೋತಾ ಇದ್ದೀನಿ. ರೆಸಿಪಿ ಎಲ್ಲ ಏನು ಶೇರ್ ಮಾಡಿಲ್ಲ, ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಅಮ್ಮ ಮಾಡೋದು ಸಾಂಬಾರು ಪುಡಿ. ಸೊ ಅದನ್ನೇ ಮಾಡ್ಕೋತಾ ಇದ್ವಿ. ಒಂದು ವರ್ಷಕ್ಕಾಗೋಷ್ಟು ಸಾಂಬಾರು ಪುಡಿ ಮಾಡ್ಕೊಂಡ್ಬಿಟ್ರೆ ಒಂದು ವರ್ಷ ತೊಂದರೆ ಇರಲ್ಲ ಅಂತ. ಬಟ್ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡ್ತಾರೆ ಅಮ್ಮ ಸಾಂಬಾರು ಪುಡಿ ಮಾಡಿದ್ರೆ, ಅಂದರೆ ಬೇಗ ಖಾಲಿ ಮಾಡದೆ ಚೆನ್ನಾಗಿರುತ್ತೆ. ತುಂಬ ವರ್ಷಗಳಿಟ್ಟರೆ ಅಷ್ಟೊಂದು ಫ್ಲೇವರ್ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡ್ಕೋತಾ ಇರು. ಒಂದು ಕೆ ಜಿಗಾಗೋಷ್ಟು. ಈ ಸತಿ ಇಲ್ಲ, ಒಂದು 2 ಕೆ ಜಿಗಾಗೋಷ್ಟು ಮಾಡೋಣ, ಒಂದು 5-6 ಮಂತ್ಸ್ಗೆಲ್ಲ ಖಾಲಿ ಆಗಿಬಿಡುತ್ತೆ, ಮತ್ತೆಲ್ಲ ಉರಿಬೇಕಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡ್ವಿ. ಗ್ಯಾಸ್ ಸಿಲಿಂಡರ್ನ ಕೆಳಗೆ ಇಟ್ಕೊಂಡ್ಬಿಟ್ಟು ಆಚೆ ಮಾಡ್ಕೋತಾಯಿನಿ. ಸಿಕ್ಕಾಪಟ್ಟೆ ಬಿಸಿ, ಅಡುಗೆ ಮನೇಲಿ ಮಾಡ್ಕೊಡೋಕ್ಕೂ ಆಗಲ್ಲ. ಅದು ಘಾಟೆಲ್ಲ ಬರುತ್ತಲ್ಲ, ಮಗನ ಆಚೆ ಜೋಲಿ ಕಟ್ಟಿ ಆಚೆ ಮಲಗಿಸ್ಬಿಟ್ಟಿದ್ದೀವಿ. ಒಳಗಡೆ ಹುರ್ಕೋತಾ ಇದ್ದೀವಿ. ಮೆಣಸಿನ್ಕಾಯಿ ಎಲ್ಲ ಹುರಿದಾಗ ಘಾಟ್ ಜಾಸ್ತಿ ಬರುತ್ತಲ್ಲ ಅಂತ ಅಂದ್ಬಿಟ್ಟು. ಹೀಗಿದೆ ನಮ್ಮ ಸಾಂಬಾರು ಪುಡಿ ಕತೆ. ಧನಿಯಾ ಪುಡಿ, ಸಾಂಬಾರು ಪುಡಿ ಇದೆಲ್ಲ ಮೊನ್ನೆಲ್ಲ ಸರಿಗೆ ಹುರ್ಕೊಂಡ್ವಿ. ಇವತ್ತೆಲ್ಲ ಸಾಂಬಾರು ಪುಡಿ, ಧನಿಯಾ ಪುಡಿ. ಈ ಸಮ್ಮರಲ್ಲಿ ಏನು ಹೇಳ್ತೀವಲ್ಲ, ಏನೇನು ಬೇಕು ವರ್ಷಕ್ಕಾಗಷ್ಟು ಅಷ್ಟನ್ನೆಲ್ಲ ಮಾಡಿಟ್ಕೊಂಡು ಚೆನ್ನಾಗಿರುತ್ತೆ. ನಿಮ್ಮ ಮಮ್ಮಿ ಗೊತ್ತು, ನಮ್ಮ ಮಮ್ಮಿ ಆಡ್ತಾರೆ. ಹೇಳೋಣ ಬಾರ ಅಂತೀರ. ಬಾರ ಒಂದು ಅಲ್ಲ, ಒಂದು ಏ ಹೇಳಮ್ಮ. ಬಿ ಸಿ ಸಿ ಏನು? ಡಿ ಡಿ ಹೇಳು. ಡಿ ಡಿ ಹೇಳು. ಡಿ ಅಮ್ಮ ಬರೀ ಹೇಳ್ಕೊಡು. ಆ ಅಮ್ಮ ಹೇಳಮ್ಮ. ಅತ್ತೆ ಬಂಗಾರಿ ಚಿನ್ನಿ ಆರ್ಯನ್ ಅಮ್ಮ ಆರ್ಯನ್ ಅತ್ತೆ ಅಂತೀಯ. ಅತ್ತೆ ಏನಂತ ಅಮ್ಮ ಅಂತೀಯ ಅತ್ತೆ ಆ ತಾತ ಅಂತ ಆ ತಾತ ಆ ತಾತ ಈ ತಾತ ಅಪ್ಪ ಈ ತಾತ ಹೇಳಮ್ಮ. ಆ ಅತ್ತೆ ಏಯ್
ಆರ್ಯನ್ ಹೇಳು ಅನ್ಬೇಕು ನೀನು